ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕಾದ ರೀತಿಯಲ್ಲಿ ಎಂದೆಂದಿಗೂ ನೆನಪಿನಲ್ಲೇ ಇಟ್ಟುಕೊಳ್ಳಬೇಕಾದ ರೀತಿಯಲ್ಲಿ ಒಂದು ಸಂಘಟಿಸಿ ನಮ್ಮನ್ನೆಲ್ಲ ಇಲ್ಲಿ ಹಾಕಿಕೊಂಡಿದ್ದಾರೆ.
ಯಾವುದೇ ರಾಷ್ಟ್ರೀಯ ಹಬ್ಬಗಳಿಗೂ ಎಳ್ಳಷ್ಟು ಕಡಿಮೆ ಇಲ್ಲದ ಇಲ್ಲಿನ ನಮ್ಮ ಅವಿಮಿತ ಕುಂದಾಪುರ ತಾಲೂಕು ಸಹಕಾರಿ ಸಂಘಗಳ ಕ್ರೀಡಾಕೂಟ ಎಲ್ಲ ಕಡೆಯಲ್ಲೂ ಅತಿ ಸಂಭ್ರಮ, ಅತಿ ಶಿಸ್ತು. ರಾಷ್ಟ್ರೀಯ ಹಬ್ಬಗಳಲ್ಲಿ ಸೈನಿಕ ದಳಗಳು, ಭೂಸೇನೆ, ನೌಕಾಸೇನೆ, ವಾಯುಪಡೆಯ ಸದಸ್ಯರು ಮಾಡುವ ರೀತಿಯ ಮಾರ್ಪಾಸ್ ಇದಾಗಿತ್ತು ಇವತ್ತು. ದೇಶದ ಸಹಕಾರಿ ಕ್ಷೇತ್ರಕ್ಕೆ 121 ವರ್ಷಗಳ ಸುದೀರ್ಘವಾದಂತಹ ಇತಿಹಾಸವಿದೆ. ಪತ್ತಿನ ಸಹಕಾರಿ ಸಂಘಗಳ ಈ ಒಂದು ಅಭೂತಪೂರ್ವ ಕ್ರೀಡಾಕೂಟ, ಈ ಕ್ರೀಡಾಕೂಟದ ಅಂತ ಶ್ರೀಮತಿ ಲಾವಣ್ಯ ಕೆಯ ಈಗಾಗಲೇ ಅವರೊಂದಿಗೆ ಅಶ್ವಿನ್ ಕುಂದಾಪುರದ ವ್ಯವಸಾಯ ಸೇವಾ ಸಹಕಾರದ ಪ್ರತಿನಿಧಿ, ಹಾಗೆ ಸೋಲನ್ ಫೆರ್ನಾಂಡಿಸ್ ಕುಂದಾಪುರದ ವ್ಯವಸಾಯ ಸೇವಾ ಸಹಕಾರದ ತಂಡದ ಪ್ರತಿನಿಧಿಗಳು ತಮ್ಮನ್ನ ಹೊಂದಿರುವ ತಂಡಗಳ ಮೂಲಕವಾಗಿ ಕುಂದೇಶ್ವರದ ಯುವಕರ ಪವಿತ್ರ ತಾಣದ ಮೂಲಕವಾಗಿ ಕ್ರೀಡಾ ಜ್ಯೋತಿಯನ್ನು ಹೊತ್ತು ಅಂಗಣದ ಒಳಭಾಗಕ್ಕೆ ಸುತ್ತರಿಸ್ತಾ ಇದ್ದಾರೆ. ಅತಿ ಸಂಭ್ರಮದ ಗಳಿಗೆಯನ್ನ ಇವತ್ತು ಗಾಂಧಿ ಮೈದಾನ ಕುಂದಾಪುರ ಸಂಭ್ರಮ, ಗಟ್ಟಿ ತೆರೆದಾಡದ ಜೋರಾದ ಚಪ್ಪಾಳೆಯ ಸಂಭ್ರಮದ ಮೇಲೆ ಸಾಗಿ ಬರುವಂತ ಮಹೇಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಸಿಕೊಂಡಿದ್ದೇವೆ. ಕ್ರೀಡಾ ಜ್ಯೋತಿಯ ಪ್ರಜ್ವಲನೆ ಆಗಿದೆ. निर्मलज्ञानचक्षुषे नमः शिवाय शान्ताय ब्रह्मणे नित्यरूपये. ಅವಿಭಜಿತ ಕುಂದಾಪುರ ತಾಲೂಕು ಒಟ್ಟು ಎಷ್ಟು ಸೊಸೈಟಿ ಅಂತ ಸುಬ್ರಹ್ಮಣ್ಯ? 23 ಸೊಸೈಟಿಗಳ ಕ್ರೀಡಾ ಸ್ಪರ್ಧೆ. ಬಹುಶಃ ಇದೊಂದು ನಮಗೊಂದು ಭಾವನೆಯ ಬಾರ್ಡರ್ ಇದೆ. ಕಾನ್ಸ್ಟಿಟ್ಯೂನ್ಸಿ ತಕ್ಕಂಡ್ರೆ 2 ಆಗ್ತದೆ, ತಾಲೂಕು ತಗೊಂಡ್ರೆ 2 ಆಗ್ತದೆ. ಆದ್ರೆ ಭಾವನೆ ತಗೊಂಡ್ರೆ ಸ್ವಲ್ಪ ಗಡಿ ದಾಟ್ತವೆ. ಕುಂದಾಪುರ ಕನ್ನಡದ ಗಡಿ ಅಂತ ಹೇಳ್ಬೋದು. ಆ ಗಡಿಯ ಒಳಗಿನ ಎಲ್ಲರೂ ಸಹಿತ ಈ ರೀತಿ ಒಂದಾಗಬೇಕಂತೇಳಿ ಹೇಳುವಂತ ಒಂದು ಪ್ರೇರಣೆಯನ್ನ ಈ ಕ್ರೀಡೆಯ ಮೂಲಕ ಕೊಡ್ತಾ ಇದ್ದಾರೆ. ಒಳ್ಳೆಯ ಕಲ್ಪನೆ. ಕೆಲವೊಮ್ಮೆ ನಮ್ಮ ಸಂಸ್ಥೆ, ನಾವು ಇಲ್ಲಿ ಒಂದು ಸೀಮಿತಕ್ಕಾಗದೆ, ಅದು ದೊಡ್ಡ ಬಳಗ, ದೊಡ್ಡ ಕುಟುಂಬ, ನಾವೆಲ್ಲರೂ ಒಟ್ಟಾಗ್ತಾ ಇರ್ಬೇಕು. ಆಗಾಗ ಆಗು ಹೋಗುಗಳನ್ನೆಲ್ಲ ಆಗಾಗ ಕೇಳ್ತಾ ಇರಬೇಕು ಅನ್ನುವಂಥ ಭಾವನೆ ಬಂದದ್ದು ಭಾರಿ ಒಳ್ಳೆ ವಿಷಯ. ಮೊನ್ನೆ ಎಲ್ಲ ಸಿಇಒಗಳನ್ನು ಕೇಳಿದ್ದೆ, ನೀವು ಇದನ್ನು ಬಿಟ್ಟರೆ ಎಲ್ಲಿ ಒಟ್ಟಾಗ್ತೀರಿ ಕೇಳಿದ್ದೆ, ಈ ವಿಷಯಗಳನ್ನು ಚರ್ಚೆ ಮಾಡ್ಕೊಳ್ಳಿಕ್ಕೆ ಅಂತ. ಸುಬ್ರಹ್ಮಣ್ಯ ಸರ್ ಅಂತವರು ಕೋಪರೇಟಿವ್ ಫೀಲ್ಡಿನ ದಿಗ್ಗಜರು ಇಲ್ಲಿರುವವರೆಲ್ಲರೂ ಸಹಿತ ಇದನ್ನು ತುಂಬ ಸರ್ತಿ ಯೋಚನೆ ಮಾಡಿರ್ಬೋದು. ಹಾಗಾಗಿ ಆ ಮನಸ್ಸು ಬಂದಿರ್ಬೋದು. ಸೊ ಇದರಲ್ಲಿರುವ ಸಣ್ಣ ಸಣ್ಣ ವಯಸ್ಸಿನವರಿಂದ ಹಿಡಿದು ತುಂಬ ಸೀನಿಯರ್ಗಳು, ಇವತ್ತು ನಾಳೆ ರಿಟೈರ್ಡ್ ಆಗ್ತಾರೋ, ಈ ಸರ್ತಿ ಆಗ್ತಾರೋ ಅನ್ನೋ ಅಲ್ಲಿವರೆಗಿನ ಎಲ್ಲರೂ ಸಹಿತ ಒಟ್ಟಾಗಿ ಒಂದೇ ಜಾಗದಲ್ಲಿ ಬಂದು, ಬೋರ್ಡ್ ಆಫ್ ಡೈರೆಕ್ಟರ್ಗಳು ಇದ್ದಾರೆ, ಸ್ಟಾಫ್ಗಳು ಇದ್ದಾರೆ, ಅಧ್ಯಕ್ಷರುಗಳು ಇದ್ದಾರೆ, ಕೋಪರೇಟಿವ್ ಫೀಲ್ಡ್ನ ಬೇರೆ ಬೇರೆ ಸಾಧಕರಿದ್ದಾರೆ, ಜಯಕರಣ್ಣ ಬೇರೆ ಬಂದಿದ್ದಾರೆ, SCDCC ಇವರಿದ್ದಾರೆ, ಮೇಡಮ್ ಇದ್ದಾರೆ. ತುಂಬ ಒಳ್ಳೆ ಕಾನ್ಸೆಪ್ಟ್. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಸೊ ಮೊದಲನೇ ವರ್ಷ ಕರೆಕ್ಟಾದ ಪ್ರಕಾಶನ ಈ ವರ್ಷದಿಂದ ಆರಂಭ ಅಂತ ಹೇಳಿದ್ದೀರಿ. ಈ ಕಲ್ಪನೆ ಇನ್ನೂ ಬೆಳೀತಾ ಹೋಗ್ಲಿ. ಸಂಬಂಧಗಳು ಮತ್ತು ವಿಚಾರಗಳು ಬೆರೆತಾಗ ಅದು ಇನ್ನೂ ಬಲಿಷ್ಠ ಆಗ್ತಾ ಹೋಗ್ತದೆ. ಕೋಪರೇಟಿವ್ ಫೀಲ್ಡ್ ಅಲ್ಲಿ ಬೇರೆ ಬೇರೆ ಜಿಲ್ಲೆ ಹೆಸರು ಹೇಳ್ತಾರೆ, ಆದ್ರೆ ಕುಂದಾಪುರಕ್ಕೆ ತನ್ನದೇ ಆದಂತ ಒಂದು ಹೆಸರಿದೆ. ಬಹುಶಃ ಅದನ್ನು ಉಳಿಸಿ ಬೆಳೆಸ್ಕೊಳ್ಳಿಕ್ಕೆ ಈ ಒಂದು ಮಿಂಗಲಿಂಗ್ ತುಂಬಾ ಹೆಲ್ಪ್ ಆಗ್ಬೋದು ಅಂತ ಹೇಳುತ್ತೆ.
ನಿಮ್ಮ ಕಾರ್ಯಕ್ರಮಕ್ಕೆ ಇದನ್ನು ನೋಡ್ಲಿಕ್ಕೆ ಬರಲಿಕ್ಕೆ ದೀಪ ಹಚ್ಚಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮ್ಗೆಲ್ರಿಗೂ ಒಂದಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಈ ಕಲ್ಪನೆಯನ್ನು ಮತ್ತೂ ಬೆಳೆಸ್ತಾ ಹೋಗಿ ಮುಂದಿನ ಜನರೇಷನ್ ನಮ್ಮ ಕಣ್ಣು ಎದುರಿಗೆ ಇದೆ, ನಿಮ್ಗೆಲ್ರಿಗೂ ಶುಭವಾಗಲಿ ಅಂತೇಳಿ ಹೇಳಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. ಇಡೀ ಕುಂದಾಪುರ ತಾಲೂಕಿನ ಹಾಗೂ ಬೈಂದೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಎಲ್ಲ ನಿರ್ದೇಶಕರುಗಳು ಕೂಡ ಅತ್ಯಂತ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ. ಯಾಕಂತಂದ್ರೆ ಪ್ರತಿನಿತ್ಯ ಯಾಕಂದ್ರೆ ಬದಲಾದ ಜೀವನ ಶೈಲಿಯಲ್ಲಿ ಪ್ರತಿನಿತ್ಯ ಒತ್ತಡದಿಂದ ಕಾರ್ಯನಿರ್ವಹಿಸ್ತಾ ಇರ್ತೇವೆ. ಅಂತ ಒಂದು ಸಂದರ್ಭದಲ್ಲಿ ಕ್ರೀಡೆಗೆ, ಯಾಕಂತಂದ್ರೆ ಕ್ರೀಡೆ ಅನ್ನೋದು ನಮ್ಮ ದೈಹಿಕ ಹಾಗೆ ಮಾನಸಿಕ ಎರಡರ ಆರೋಗ್ಯಕ್ಕೂ ಕೂಡ ಅತ್ಯಂತ ಪ್ರಮುಖವಾದದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ತುಂಬಾ ಉತ್ಸುಕತೆಯಿಂದ ಭಾಗವಹಿಸಿದ್ದೀರ. ಇದು ಪ್ರಥಮವಾಗಿ ಪ್ರಾರಂಭ ಆಗಿದೆ. ತುಂಬಾ ಸಹಕಾರ ಕ್ಷೇತ್ರದಲ್ಲಿ ತುಂಬಾ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದಂತಹ ಪ್ರಾಥಮಿಕ ಕೃಷಿ ಪತ್ತಿನ ಎಲ್ಲ ಅಧ್ಯಕ್ಷರುಗಳಿದ್ದಾರೆ, ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರಿದ್ದೀರಾ. ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಪ್ರತಿ ವರ್ಷನೂ ಕೂಡ ಮುಂದುವರೆಯಲಿ. ಎಲ್ಲರೂ ಕೂಡ ಪ್ರತಿನಿತ್ಯ ಹೇಗೆ ನಾವು ಕಾರ್ಯನಿರ್ವಹಿಸ್ತಿದ್ದೇವೆ ಅದೇ ರೀತಿಯಲ್ಲಿ ದೈಹಿಕವಾಗಿ 1 ಗಂಟೆ ಆದ್ರೂ ಕೂಡ ನಾವು ಯಾವ್ದಾದ್ರೂ ಒಂದು ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಇಲ್ಲ ಅಂತಂದ್ರೆ ಈಗಿನ ಒತ್ತಡದ ಜೀವನ ಶೈಲಿಯಲ್ಲಿ, ಯಾಂತ್ರೀಕೃತ ಬದುಕಿನಲ್ಲಿ ನಮ್ಮ ಆರೋಗ್ಯದ ಕಡೆನೆ ನಾವು ಗಮನ ಕೊಡೋದನ್ನ ನಿರ್ಲಕ್ಷಿಸ್ತಾ ಇರ್ತೇವೆ. ಅಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ತಾವು ಎಲ್ಲ ಏನು ಈ ಸಹಕಾರ ಕ್ಷೇತ್ರದಲ್ಲಿ ಒಗ್ಗಟ್ಟಿದೆ ಅದನ್ನ ತಾವೆಲ್ಲರೂ ಪ್ರದರ್ಶಿಸಿದ್ದೀರಾ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ಲಿ, ಹಾಗೆ ಇದು ನಿರಂತರವಾಗಿ ಮುಂದುವರಿಯಲಿ. ಯಾಕಂತಂದ್ರೆ ಈ ರಾಜ್ಯದಲ್ಲೇ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಈ ಒಂದು ಕುಂದಾಪುರ ಮತ್ತೆ ಬೈಂದೂರು ತಾಲೂಕಿನ ಏನು ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇಂದು ಭಾಗವಹಿಸಿದ್ರ, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಉತ್ಸುಕತೆಯಿಂದ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗ್ಲಿ ಎಂದು ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಕ್ರೀಡಾಕೂಟ ನಡೀತದೆ ಎನ್ನುವಂತ ಸುದ್ದಿ ಬಾನಂಗಳದ ದೇವರಾದ ಗಟ್ಟಿ ಚಪ್ಪಾಳೆಯ ಸಂಭ್ರಮ ನಮ್ಮೆಲ್ಲ ಗಣ್ಯ ಅತಿಥಿಗಳಿಗೆ ಸಂಭ್ರಮ, ಸಂತೋಷ, ಎಲ್ಲ ಕಡೆ ಎಲ್ಲಿಯೂ ಸಡಗರ. ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ಪಥಸಂಚಲನದ ಗೌರವ ರಕ್ಷಣೆ ಸ್ವೀಕಾರ ಮಾಡಿದಂತಹ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಶುಭ ಕೋರಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ಜಿಲ್ಲಾ ಮಟ್ಟದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದೆವು. ತದನಂತರ ದಿನಗಳಲ್ಲಿ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಅಂತ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ತಮ್ಮೆಲ್ಲರ ಸಹಕಾರ ಇದ್ರೆ ಕೇವಲ ನಮ್ಮ ಜಿಲ್ಲೆಯ 3 ತಾಲೂಕುಗಳಲ್ಲ, 7 ತಾಲೂಕಿನ ಎಲ್ಲ ಅಧ್ಯಕ್ಷರು, ನಿರ್ದೇಶಕರು, ಸಿಬ್ಬಂದಿ ವರ್ಗದವರನ್ನು ಸೇರಿಸಿಕೊಂಡು ಒಂದೇ ಮೈದಾನದಲ್ಲಿ ನಾವೆಲ್ಲ ಒಟ್ಟು ಸೇರಿಕೊಂಡು ಈ ಒಂದು ಕ್ರೀಡಾ ಕಾರ್ಯಕ್ರಮದ ಮುಖಾಂತರ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ಒಂದು ಕಾರ್ಯವನ್ನು ಖಂಡಿತವಾಗಿಯೂ ಮಾಡಲಿಕ್ಕೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ನಾವು ಬದ್ಧರಿದ್ದೇವೆ ಅಂತ ಹೇಳುತ್ತಾ ಎಲ್ಲಿಗೆ ಶುಭವನ್ನು ಹಾರೈಸುತ್ತಾ ಇದೇ ರೀತಿಯ ಸಹಕಾರಿ ಕ್ಷೇತ್ರ ನಾವು ಒಮ್ಮತದಿಂದ ಸಹಬಾಳ್ವೆಯಿಂದ ಮುಂದುವರಿಸೋಣ ಅಂತ ಹೇಳುತ್ತಾ ಎಲ್ಲರಿಗೆ ಶುಭವನ್ನು ಇನ್ನೊಮ್ಮೆ ಹಾರೈಸಿ ಅವಕಾಶಕ್ಕೆ ವಂದಿಸಿ ಮಾತನಾಡಿದ್ದೇನೆ. ಈ ನಮ್ಮ ಕುಂದಾಪುರ ಅವಿಭಜಿತ ಕುಂದಾಪುರ ತಾಲೂಕಿನಲ್ಲಿ ಆಯೋಜಿಸಿದ್ದು ಬಹಳ ಒಂದು ಸಂತೋಷವನ್ನ ಉಂಟು ಮಾಡಿದೆ. ಅದರ ಜೊತೆಗೆ ಎಲ್ಲ ಸಹಕಾರಿಗಳು ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ನಿರ್ವಹಿಸುತ್ತಿರುವುದರಿಂದ ಇದರಲ್ಲಿ ನಮ್ಮ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರು ಬರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ. ಅವರ ಪರವಾಗಿ ನಾನು ಎಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ. 2025-26ನೇ ಸಾಲಿನ 2025-26ನೇ ಸಾಲಿನ ಅವಿಭಜಿತ ಕುಂದಾಪುರ ತಾಲೂಕು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅವಿಭಜಿತ ಕುಂದಾಪುರ ತಾಲೂಕು ಕೃಷಿ ಪತ್ತು ಸಹಕಾರ ಸಂಘಗಳ ಕ್ರೀಡಾ ಹಬ್ಬ ಕ್ರೀಡಾಮೃತ 2025ರಲ್ಲಿ ಕ್ರೀಡಾಮೃತ 2025ರಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಗೌರವ ನೀಡಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಯ ಹಿರಿಮೆಯನ್ನು ಹೆಚ್ಚಿಸುತ್ತೇವೆ ಹಾಗೂ ಸಹಕಾರಿ ಸಂಘಗಳ ಪ್ರತಿಷ್ಠೆಯನ್ನ ಎತ್ತಿ ಹಿಡಿಯುತ್ತೇವೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಧನ್ಯವಾದಗಳು. ಹ್ಯಾಂಡ್ಸ್ ಡೌನ್.
ಎಸ್, ಬನ್ನಿ ತಂಡ. ಬಹುಮಾನವನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ ಬಹಳ ಸುಂದರವಾದಂತಹ ಮಾರ್ಚ್ ಪಾಸ್ಟ್ ಅನ್ನ ನಾನು ಆಗಲೇ ಹೇಳಿದ ಹಾಗೆ ರಾಷ್ಟ್ರೀಯ ಹಬ್ಬಗಳಾದಂತಹ ಗಣರಾಜ್ಯೋತ್ಸವದ ದಿನ ನಾಡಿದ್ದು ಭಾರತೀಯ ನೌಕಾದಳ, ವಾಯುಸೇನೆ ಮತ್ತು ಭೂದಳ ಕುಂಭದ ಕೋಣೆ ವ್ಯವಸಾಯ ಸೇವಾ ಸಹಕಾರಿ, ದ್ವಿತೀಯ ಸ್ಥಾನ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘ. ತಕ್ಷಣ ಬರ್ಬೇಕು ಸರ್, ಬನ್ನಿ. ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘದ ಟೀಮ್ ಅಧ್ಯಕ್ಷರ ತಂಡದ ಪ್ರತಿನಿಧಿಗಳು ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕಾಗಿ ಆ ಕಡೆ ಬರ್ತಾ ಇದ್ದಾರೆ. ಮೂರನೆಯ ಸ್ಥಾನದಲ್ಲಿ ಸಂತೃಪ್ತಿ ಪಟ್ಟುಕೊಂಡ ಮಾನಂಜೆ ವ್ಯವಸಾಯ ಸೇವಾ ಸಹಕಾರ ಸಂಘ, ಮಾನಂಜೆ ಕ್ರೀಡಾಕೂಟದ ಪ್ರಾತಿನಿಧ್ಯವನ್ನು ಸಹಕಾರ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದ ಪ್ರಮುಖ ನಮ್ಮ ಮಾನಂಜೆ ಈ ವರ್ಷ ನಮ್ಮ ಮಾನಂಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ 75 ವರ್ಷ ತುಂಬಿರುವುದರಿಂದ ನಾವೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅಮೃತ ಮಹೋತ್ಸವ ಕಾರ್ಯಕ್ರಮ ಜನವರಿ 31ನೇ ತಾರೀಕು. ಅದರ ಒಂದು ಭಾಗವಾಗಿ ಇವತ್ತು ಈ ನಮ್ಮ 2 ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಒಂದು ನಿರ್ದೇಶಕರಿಗೆ, ಆಡಳಿತ ಮಂಡಳಿ ಸದಸ್ಯರಿಗೆ ಹಾಗೂ ನೌಕರರಿಗೆ ಒಂದು ಕ್ರೀಡೋತ್ಸವನ್ನ ನಡೆಸ್ಕೊಡ್ಬೇಕಂತ ನಮ್ಮಲ್ಲಿರುವ ಕೆಲವರು ಬಂದು ಕೇಳ್ಕೊಂಡಾಗ ನಾವು ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿ ಅದರ ಪ್ರತಿಫಲ ಅನ್ನುವಂತೆ ಇವತ್ತು ಇಲ್ಲಿ ಎಲ್ಲರೂ ಸೇರಿದ್ದೀರಿ. ನಾವು ಒಂದೇ ಮಾತಲ್ಲಿ ಎಲ್ಲರಿಗೂ ಶುಭವನ್ನ ಹಾರೈಸುತ್ತಾ ಎಲ್ಲರೂ ಎಲ್ಲಾ ಕ್ರೀಡೆಯಲ್ಲಿ ಭಾಗವಹಿಸಿ ಗೆದ್ದವರಿಗೆ ಅಭಿನಂದನೆಗಳು, ಭಾಗವಹಿಸಿದವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ಕ್ರೀಡೆ ಎನ್ನುವುದು ನಮ್ಮ ಒಂದು ಪಾರ್ಟ್, ಅದು ನಮ್ಮ ಇದರ. ಯಾಕಂದ್ರೆ ದಿನ ಇದರಲ್ಲಿ ನೀವು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮಗೊಂದು ಸ್ಟ್ರೆಸ್ ಇರ್ತದೆ. ಆ ಸ್ಟ್ರೆಸ್ ಇಂದ ಹೊರಗೆ ಬರಬೇಕಾದ್ರೆ ಎಲ್ಲಾ ಸಿಬ್ಬಂದಿಗಳು ಒಟ್ಟು ಸೇರಿ ಇವತ್ತು ಒಟ್ಟಾಗಿ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯನ್ನ ಬೆಳೆಸುವಲ್ಲಿ ಅದು ಸಹಕಾರಿಯಾಗ್ತದೆ ಅಂತ ನನ್ನ ಭಾವನೆ. ಎಲ್ಲರೂ ಎಲ್ಲಾ ಕ್ರೀಡೆಯನ್ನ ಅಭಿಮಾನದಿಂದ ನಡೆಸಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ತೀರ್ಪುಗಾರರ ತೀರ್ಪನ್ನೇ ಅಂತಿಮ ಅಂತ ತೆಗೆದುಕೊಂಡು ಭಾಗವಹಿಸುವುದೇ ಮುಖ್ಯ ಅಂತ ಅದರಲ್ಲಿ ಭಾಗವಹಿಸಿ ಎಲ್ಲರೂ ಇದನ್ನ ಒಂದು ದಿನದ ಕಾಲವನ್ನ ಒಂದು ಎಂಜಾಯ್ ಮಾಡಿ ಅಂತ ಹೇಳುತ್ತಾ ನಮ್ಗೆ ಇಲ್ಲಿ ಒಂದು ಮಾನಂಜೆ ವ್ಯವಸಾಯ ಸೊಸೈಟಿಗೆ ಈ ಒಂದು ಜವಾಬ್ದಾರಿಯನ್ನ ನೀಡುವುದು ತುಂಬಾ ಖುಷಿ ಅನಿಸ್ತದೆ. ಅದಕ್ಕೆ ಸಂಘಟಕರಿಗೆ ಹಾಗೂ ಎಲ್ಲ 23 ಸೊಸೈಟಿ ಅಧ್ಯಕ್ಷರು, ನಿರ್ದೇಶಕರು, ಆಡಳಿತ ಮಂಡಳಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ. ಧನ್ಯವಾದಗಳು. ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಕಿಶನ್ ಹೆಗ್ಡೆ ನೇತೃತ್ವದ ತಂಡ ಕೇವಲ ಆರ್ಥಿಕ ವ್ಯವಹಾರನ ಅಷ್ಟೇ ನೋಡಿಕೊಂಡು ಇರತಕ್ಕಂತಹ ಸಹಕಾರಿ ಸಂಘಗಳಿಗೆ ಕ್ರೀಡಾ ಸ್ಫೂರ್ತಿಯನ್ನ ಬೆರೆಯಲಿಕ್ಕೆ ಒಂದು ಕಾರಣೀಭೂತರಾದಂತಹವರು ನಮ್ಮೆಲ್ಲ ದೈಹಿಕ ಶಿಕ್ಷಕರು. ಆರಂಭದಿಂದಲೂ ಕೂಡ ನಮಗೆ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನ ಮಾಡಿ ಈ ಮೈದಾನವನ್ನ ಸಜ್ಜುಗೊಳಿಸುವ ಹಿಡಿದು ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಂತವರು ಕಿಶನ್ ಹೆಗ್ಡೆ ಅವರ ನೇತೃತ್ವದ ಹಿರಿಯ ಪ್ರಾಥಮಿಕ ಶಾಲೆ ಸಂಸ್ಥೆಗಟ್ಟೆ ಅವರ ತಂಡ ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಅದನ್ನ ನಮ್ಮ ಕ್ರೀಡಾ ಧ್ವಜವನ್ನ ಏರಿಸುವ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಪಾಲಿಸಿಕೊಂಡಿದ್ದಾರೆ. ನಮ್ಮ ಪ್ರಾರಂಭದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಿದೆ. ಆ ತಂಡಕ್ಕೆ ಅದರ ನೇತೃತ್ವವನ್ನು ವಹಿಸಿಕೊಂಡಿರುವ ಶ್ರೀ ಮಿತ್ರರಾದ ಸುರೇಶ್ ಬಾಬು ಸರ್ ತಂಡಕ್ಕೆ ವಿಶೇಷವಾದಂತಹ ಅಭಿನಂದನೆಗಳು ಸರ್. ನಾವು ದೂರದಿಂದ ಬಂದು ಬೇರೆ ಒಂದಿಷ್ಟು ಮೈದಾನ ಸ್ಪರ್ಧೆ, ಅದೇ ರೀತಿಯಾಗಿ 51 ವರ್ಷದ ಮೇಲ್ಮಟ್ಟದ 35 ವರ್ಷದ ಒಳಗಿನವರಿಗೆ, ನಮ್ಮ 51 ವರ್ಷ ಮೇಲ್ಪಟ್ಟ ಹಿರಿಯರಿಗೆ, ನಾವು ಹಿರಿಯರು ಕೂಡ ನಾವು ಹಿರಿಯರು ಅವರಿಗೆ ಪುರುಷರ ವಿಭಾಗದಲ್ಲಿ 400 ಮೀಟರ್ ನಡುಗೆ ನಡ್ಕೊಂಡು ಹೋಗುವಂಥದ್ದು, ಓಡೋದಿಲ್ಲ,